ಒಬ್ಬನೇ ಮಗ ಅವ ನೋಡ್ಕೊಂಡು ಅವನ ತಾಯಿ ನೋಡ್ಬೇಕಂತೇಳಿ ಅಬ್ಸೆಂಟ್ ಆಗ್ತಾ ಇದ್ರು. ಅಬ್ಸೆಂಟ್ ಆತಂದ್ರೆ ಅವ್ರಿಗೆ ರಿಪೋರ್ಟ್ ಕೊಡ್ತಾ ಇದ್ರು ಅವ್ರ ಅಧಿಕಾರಿಗಳು. ಅವನ ಫೈಲ್ DC ಕಡೆ, ಅವನ ಫೈಲ್ KSRTC DC ಕಡೆ. ಅವ DC ಒಂದು ಫೈಲ್ ಕ್ಲಿಯರ್ ಮಾಡ್ಬೇಕಾದ್ರೆ 30,000 ಕೊಡ್ಬೇಕು. KSRTC ಪರಿಸ್ಥಿತಿ ಅವರು ಕಂಡಕ್ಟರ್ ಡ್ರೈವರ್ ಅವ್ರ ಸುಮಾರಾಗಿ ಒಬ್ಬ ಡ್ರೈವರ್ ಒಬ್ಬರು ಕಂಡಕ್ಟರ್ 5-6 ಫೈಲ್ ಇರ್ತಾವ ಅಬ್ಸೆಂಟ್ ಫೈಲ್ಸ್. ಆ ಒಂದು ಫೈಲ್ ಕ್ಲಿಯರ್ ಮಾಡ್ಬೇಕಾದ್ರೆ 30,000 ಕೊಡ್ಬೇಕು. ಅವ್ರ ಕಡೆ 30,000 ರೂಪಾಯಿ ದುಡ್ಡೇ ಇಲ್ಲ. ನಾವು ಅದೇ ಪಟ್ಟಿ ಹಾಕಿ 30,000 ರೂಪಾಯಿ ಲ್ಯಾಬ್ ಅಡ್ವಾನ್ಸ್ ಕೊಡೋದು ಪಟ್ಟಿ ಹಾಕಿ ನಾವು ಲ್ಯಾಬ್ ಮಾಡಿಸಿದ್ವಿ ಒಬ್ಬರಿಗೆ. ಈ ತರ ಅವ್ರ ವೃತ್ತಿ ಜೀವನ ಏನಿದೆ ಅಂತಂದ್ರೆ ಅವ್ರು ಅಷ್ಟೊಳಗೆ ಸಾಕಷ್ಟು ಶುಗರ್, BP ಅವು ಇವು ಎಲ್ಲ ಬಂದು ಸಾಕಷ್ಟು ಹೆಲ್ತ್ ಇಶ್ಯೂ ಅವರು ಜೀವನ ಕಷ್ಟಕರವಾದ ಜೀವನ ನಡೆಸ್ತಾ ಇರ್ತಂತ ನಾವು ನೋಡಿದ್ವಿ. ಆ ರೀತಿಯಲ್ಲಿ ನಾವು ಶಿಕ್ಷಕರನ್ನು ನೋಡಿದಂತಂದ್ರೆ ಅವ್ರು ಯಾರಿಗೂ ಕಮ್ಮಿ ಲಾಸ್ಟ್ ಮಕ್ಕಳಿಂದ ಮಕ್ಕಳ ಜೀವನ. ಯಾಕಂದ್ರೆ ರಿಟೈರ್ಡ್ ಆಗೋದ ಅವರು ಕಷ್ಟ, ರಿಟೈರ್ಡ್ ಆಗೋದಾಗ ಅವ್ರ ಜೀವನ ಹಾಳಾಗಿರುತ್ತೆ. ಅಂಥವ್ರೊಳಗೆ ಒಳ್ಳೆಯ ಒಂದು ಆರೋಗ್ಯ ಇಟ್ಕೊಂಡು ಇವತ್ತು ರಿಟೈರ್ಡ್ ಆಗ್ತಾನೆ ಅಂತಂದ್ರೆ ನಮ್ಗೆಲ್ಲರಿಗೂ ಖುಷಿ ಆಗುತ್ತೆ. ಒಳ್ಳೆಯ ಆರೋಗ್ಯ ಇಟ್ಕೊಂಡು ರಿಟೈರ್ಡ್ ಆಗೋದು ಬಹಳ ಇಂಪಾರ್ಟೆಂಟ್. ಭಾಳ ಜನ ರಿಟೈರ್ಡ್ ಆಗೋದ್ರೆ ಏನೋ ಆಗಿರ್ತಾರೆ ಅವರು. ಆ ರೀತಿಯಲ್ಲಿ ಇವಾಗ ಒಳ್ಳೆಯ ಆರೋಗ್ಯ ಇಟ್ಕೊಂಡು ರಿಟೈರ್ಡ್ ಆಗ್ತಾರೆ ಅಂತಂದ್ರೆ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ. ಅವ್ರ ಜೊತೆ ಏನಂತಂದ್ರೆ ನನಗೆ ಅನಿಸ್ತದೆ ಏನಂತಂದ್ರೆ ಮಕ್ಕಳದಾಗ ಇವಾಗೆಲ್ಲ ಮನೆ ಮಾಡ್ಕೊಂಡು ಮಕ್ಕಳು ಸಾಲಿಗೆ ಓಸಕ್ಕೆ ಹೋಗ್ಬೇಕಿಲ್ಲ ಲಾಸ್ಟಿಗೆ ಅವ ಗೆದ್ದ ನಾವೆಲ್ಲ ಸೋತೀವಿ. ಯಾಕಂತಂದ್ರೆ ಅವನ ಮಗ ವಿದ್ಯಾರ್ಥಿ ಸ್ವೀಟ್ಸ್ ಇದೆ ಅಲ್ಲಿ ಯಾರು ಕಲಿತಾರ ಅವರೆಲ್ಲ IAS ನೀವು ಭಾಳ ಕೊಡೋದ್ರಲ್ಲಿ ಬರ್ತಾರಲ್ಲ IPS IAS ಎಲ್ಲ NIT ಸ್ಟೂಡೆಂಟ್ಸ್. ಹೀಗಾಗಿ ನಾವು ಒಳ್ಳೆಯ ಸ್ಕೂಲಲ್ಲಿ ಅವ್ರ ಎಜುಕೇಶನ್ ಅವ್ರ ಸ್ವೀಟ್ಸ್ ಇದೆ ಮತ್ತು ಅವನ ಅಪ್ಪ ಒಳ್ಳೆಯ ಕೆಲಸ ಒಳ್ಳೆಯ ಇದಾಗಿದೆ. ಅವನು ಒಳ್ಳೆಯ ಮಗ ನಾವು ಭಾಳ ಕೊಡಿ DC ಹಾಕ್ತಾರೆ IAS IPS ಆಗಲಿ ಅವನು ಹೊರಸಿಟ್ಟು ಹೋಗಿ ಅವ್ನು ಒಳ್ಳೆಯ ಪಡೀಲಿ. ಆ ರೀತಿಯಲ್ಲಿ ಅವ ಎಲ್ಲರಿಗೂ ಪಾತ್ರ ನಾವು ಮೊದಲು ಅಂದ್ರೆ ಕೆಲವೊಂದು ಸಣ್ಣ ಕೆಲಸಗಳು ಹುಡುಗರಿಗೆ ಇಲ್ಲೇ ಹೋರಾಟ ಕೈಯಾಡ್ತಾನಂತ ಅನಿಸ್ತಿದ್ವಿ. ಬಟ್ ಅವ್ರ ಮಗ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಡ್ಮಿಷನ್ ತಗೊಂಡಂತಂದ್ರೆ ಭಾಳ ಖುಷಿ. ಅದಕ್ಕೆ ಅವೆಲ್ಲ ನಮ್ಮ ಎಲ್ಲರಿಗೂ ಮಾದರಿ, ಎಲ್ಲರಿಗೂ ಮಾದರಿ ಆಗಿಲ್ಲ. ಆ ನಿಟ್ಟಿನಲ್ಲಿ ಯುವತಿ ಜೀವನ ಏನಿದೆಯಲ್ಲ ಐಶ್ವರ್ಯ ಆರೋಗ್ಯ ಸಂಪತ್ತು ನೀಡಿ ಅವನ ಮಗನೂ ಸಹಿತ ನಿರ್ಮಾಣದಲ್ಲಿ ಒಳ್ಳೆ